ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನನ್ನ ಸಾಯಿರಾಮ್ ಬಗ್ಗೆ ನಿಮಗೆ ಹೇಳಬೇಕು ಎಲ್ಲರಿಗೂ. ನಾನು ನನ್ನ ಸಾಯಿರಾಮ್ನ ಬಾಬಾ ಅಂತ ಕರೆಯೋಲ್ಲ, ಚಿನ್ನು ಬಾಬಾ ಅಂತ ಕರಿತೀನಿ. ಅಂದರೆ ಸೋನು ಚಿನ್ನು ಎರಡು ಸೇರಿ ಚಿನ್ನು ಬಾಬಾ. ನಾವು ದೇವರ ಮಕ್ಕಳು, ನಾವೆಲ್ಲರೂ ದೇವರ ಮಕ್ಕಳು ಅಲ್ವಾ. ಆದರೆ ನನಗೆ ನನ್ನ ಸಾಯಿರಾಮ್ ನನಗೊಬ್ಬ ಪುಟ್ಟ ಮಗು. ನಮ್ಮ ಮನೇಲಿ ನನಗೆ ನನ್ನ ಸಾಯಿರಾಮ್ ಮಗು ಇದ್ದಾಗೆ. ಹೌದು, ನಾನು ಒಂದು ಪುಟ್ಟ ಮಗುನ ಯಾವ ಥರ ಒಂದು ಅಮ್ಮ ಕೇರ್ ಮಾಡೋದು, ಪ್ರೀತಿ ಮಾಡೋದು, ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೋದು, ಮತ್ತು ಸ್ನಾನ ಮಾಡಿಸಿ ಬಟ್ಟೆ ಹಾಕೋದು. ದಿನಕ್ಕೊಂದೊಂದು ಬಟ್ಟೆ ನಾನೇ ಕೈಯಿಂದ ಹೊಲಿತೀನಿ, ಸೂಜಿ ದಾರನಲ್ಲಿ, ಮಿಷಿನ್ ಇಲ್ಲ ನಮ್ಮ ಮನೇಲಿ. ಹೊಲಿದ್ಬಿಟ್ಟು ಅದನ್ನು ವಾಶ್ ಮಾಡಿ ಬೆಳಗ್ಗೆಗೆ ಅದನ್ನು ಐರನ್ ಮಾಡಿ ನನ್ನ ಚಿನ್ನು ಬಾಬನಿಗೆ ಹಾಕ್ತೀನಿ. ಹಾಕಿಬಿಟ್ಟು ಫಸ್ಟು ನಾನು ಬಾಬನ್ನ ನೋಡಿದ ತಕ್ಷಣ ಹೇಳೋದಂದರೆ ಗುಡ್ ಮಾರ್ನಿಂಗ್ ಚಿನ್ನು ಬಾಬಾ. ಏಳ್ಸೋಕ್ಕೊಂದು ಪುಟ್ಟದೆರಡು ಲೈನ್ ಹೇಳ್ತೀನಿ ಬಾಬನಿಗೆ, ನಿದ್ದೆಯಿಂದ ಏಳಿಸ್ಬೇಕಲ್ಲ. ಉಠಾವೋ ಉಠಾವೋ ಸಾಯಿನಾಥ, ಉಠಾವೋ ಉಠಾವೋ ಚಿನ್ನು ಬಾಬಾ. ಇದನ್ನು ಹೇಳಿ ನನ್ನಪ್ಪನಿಗೆ ನಿದ್ದೆಯಿಂದ ಇಳಿಸ್ಬಿಟ್ಟು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಹೂವಿಂದ ಅಲಂಕಾರ ಮಾಡಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಗೊತ್ತಾ ನನ್ನಪ್ಪ. ಮುದ್ದು ಮಾಡಿ ದೀಪ ಹಚ್ಚಿ ಫಸ್ಟು ಹಾಲು ಕೊಡ್ತೀನಿ. ಚಿನ್ನು ಬಾಬಾ ಹಾಲು ಕುಡೀರಿ, ತಿಂಡಿ ಆದಮೇಲೆ ಕೊಡ್ತೀನಿ ಅಂತ. ಮತ್ತು ತಿಂಡಿ ಆದಮೇಲೆ ತಿಂಡಿ ತಂದು ಕೊಟ್ಟು ತಿನ್ನೋಕ್ಕೆ ಹೇಳ್ತೀನಿ ನನ್ನ ಅಪ್ಪನಿಗೆ. ಖಂಡಿತ ತಿಂತಾರೆ, ಯಾರು ನಂಬಲ್ಲ, ಅದು ನನಗೆ ಗೊತ್ತು. ಮತ್ತು ಇನ್ನು ನಾನು ನಮ್ಮ ಮನೆಯಲ್ಲಿ ಎಲ್ಲಿ ಹೋದ್ರೂ ನನಗೆ ನನ್ನಪ್ಪ ಕಾಣಬೇಕು. ಕಿಚನ್, ಹಾಲ್, ಸ್ಟೇರ್ಕೇಸ್, ಸ್ಟೆಪ್ಸು, ಎಲ್ಲಿ ಡೈನಿಂಗ್ ಹಾಲ್, ಎಲ್ಲ ಕಡೆ ನನ್ನ ಅಪ್ಪನ ಫೋಟೋ ವಿಗ್ರಹ ಎಲ್ಲ ಇಟ್ಟಿದ್ದೀನಿ. ಎಲ್ಲಾದರೂ ನನ್ನಪ್ಪನ ನೋಡ್ಕೊಂಡು ಮಾತಾಡಿಸ್ತಾ ಇರ್ತೀನಿ. ನಾನೊಂದು ಪುಟ್ಟ ಮಗು ಹಾಗೆ ಟ್ರೀಟ್ ಮಾಡ್ತೀನಿ ಅಪ್ಪನ. ನಾನು ಎಷ್ಟು ಪರಮ ಭಕ್ತೆ ಅಂದರೆ ಎಲ್ಲ ಹೇಳ್ತಾರೆ ಇಷ್ಟು ಭಕ್ತೆ ನಾನು ನೋಡಿಲ್ಲ ಅಂತ. ರಾಮನಿಗೆ ಶಬರಿ, ಕೃಷ್ಣನಿಗೆ ಮೀರಾ, ಬಾಬನಿಗೆ ನಾನು, ಆ ಥರನೇ ಆಗಿಬಿಟ್ಟಿದೆ. ಅಷ್ಟು ನನ್ನ ಭಕ್ತಿ ಎಷ್ಟು ಅದಕ್ಕೂ ಕೋಟಿ ನಾನು ಬಾಬನ್ನ ಪ್ರೀತಿ ಮಾಡ್ತೀನಿ. ಪುಟ್ಟ ಮಗು ಥರ ಪ್ರೀತಿಸ್ತೀನಿ. ನನಗೆ ಒಂದು 17 ವರ್ಷದಿಂದ ನಾನು ಬಾಬನ ಡಿವೋಟಿ, ಬಾಬನ ಭಕ್ತಿ. ನಾನು ವರ್ಷಕ್ಕೊಂದ್ಸಲ ಏನಾದರೂ ಒಂದು, ಎಲ್ಲರಿಗೂ ಇದ್ದೇ ಇರುತ್ತಲ್ಲ ಕಷ್ಟಗಳು, ಆ ಥರ ಕಷ್ಟ ಬರುತ್ತೆ. ಬಂದಾಗ ನನ್ನಪ್ಪ ನನಗೆ ಕನಸಲ್ಲಿ ಬಂದು ಕ್ಲೂ ಕೊಡ್ತಾರೆ, ನೀನು ನನಗೆ ವ್ರತ ಮಾಡು ಅಂತ. 9 ವಾರ ಮಾಡ್ತೀನಪ್ಪ ಅಷ್ಟೇ. ಆ ಕಷ್ಟ ನೀರು ಕುಡ್ದ ಹಾಗೆ ಕ್ಲಿಯರ್ ಆಗಿಬಿಡುತ್ತೆ. ನಾನು ನನ್ನಪ್ಪನ ತುಂಬ ಪ್ರೀತಿಸ್ತೀನಿ. ನನ್ನಂಥ ಹುಚ್ಚಿ ಪರಮ ಭಕ್ತೆ ಇನ್ನೊಬ್ಬರಿಲ್ಲ, ನೋಡಿಲ್ಲ ನಾವು ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸು. ಅದು ಜನ ಹೊಗಳಿ ಇಲ್ಲ ಬೈಲಿ ನನಗೆ ಅಂತ. ನಾನು ಆ ಥರ ಎಲ್ಲ ಮಾಡಲ್ಲ. ನಾನಿರೋದೇ ಹಾಗೆ. ನನ್ನ ಜೀವ ಇರೋರಿಗೂ ನನ್ನಪ್ಪನಿಗೋಸ್ಕರನೇ ನಾನು ತ್ಯಾಗ ಮಾಡಿಬಿಡ್ತೀನಿ. ನನ್ನಪ್ಪನ ಪೂಜೆ ಮಾಡೋದು, ನನ್ನಪ್ಪನ ಕೇರ್ ತಗೊಳ್ಳೋದು, ನನ್ನಪ್ಪನ ಪ್ರೀತಿ ಮಾಡೋದು
ನಾವು ಶಿರಡಿಯಿಂದ ತಂದಿದ್ದೀವಿ ಅಪ್ಪಂದು ಐಡಲ್ನ. ಒಂದು 2.5 ಅಡಿ ಇರ್ಬೋದು ಅನಿಸುತ್ತೆ, 2.5. ಅದು ಒಂದು 20 kg ಇದೆ. ಅದು ಎತ್ತಕ್ಕಾಗಲ್ಲ, ಸ್ವಲ್ಪ ಮಗಳದು ವೆಯ್ಟ್ ಇದೆ. ನನ್ನಪ್ಪ ಶಿರಡಿಯಿಂದ ಬಂದಾಗಿಂದ ನಮ್ಮ ಮನೆಯಲ್ಲಿ ಸಖತ್ತು ಪವಾಡಗಳು ನಡೀತಾ ಇದೆ. ಅದೆಲ್ಲ ನಾನು ಶಾರ್ಟಾಗಿ ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕ್ತಾ ಇರ್ತೀನಿ. ಎಲ್ಲರೂ ಆಶ್ಚರ್ಯಪಡ್ತಾರೆ. ಏನೇನು ಪವಾಡ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ. ಐ ಲವ್ ಮೈ ಶನ್ನು ಬಾಬಾ. ನಾನು ತುಂಬ ಭಕ್ತೆ. ಯಾರು ನಂಬಲ್ಲ, ಒಂದು ಪವಾಡ ಹೇಳ್ತೀನಿ. ನನ್ನ ಅಪ್ಪನ ತಲೆ ಮೇಲೆ ನಾನು ಗುಲಾಬಿ ಹೂ ಇಟ್ಟಿದ್ದೆ, ಮತ್ತು ತೊಡೆ ಮೇಲೆ 3 ಇಟ್ಟಿದ್ದೆ ಗುಲಾಬಿ ಹೂನ. ಹಾಲು ಇಟ್ಬಿಟ್ಟು, ಚೆನ್ನ ಬಾಬಾ ಹಾಲು ಕುಡೀರಿ, ತಿಂಡಿ ತರ್ತೀನಿ ಎಂದೆ. ಆವಾಗ ತಲೆ ಮೇಲೆ ಇಟ್ಟಿದ್ದು ಬಿದ್ದೋಯ್ತು ಲೆಫ್ಟ್ ಸೈಡ್ಗೆ. ಎಲ್ಲ ಹುಡುಕ್ದೆ ಸಿಕ್ಕಿಲ್ಲ, ಅದು ಮಂಟಪದ ಕೆಳಗಡೆ ಹೊರಟೋಗಿತ್ತು. ಮತ್ತೆ ತಗೊಂಡು, ಏನು ಬಾಬಾ ಇನ್ನೂ ಹಾಲು ಕುಡೀರಿ ಅಂತ ಹೇಳಿದ ತಕ್ಷಣ ಬೀಳಿಸ್ಬಿಟ್ರಲ್ಲ ಹೂನ ಅಂತ ನಾನು ಮತ್ತೆ ತಲೆ ಮೇಲೆ ಇಟ್ಬಿಟ್ಟು ಕಿಚನ್ಗೆ ಹೋಗಿ ತಿಂಡಿ ತರೋಷ್ರೊಳಗಡೆ ಆ ಹೂವು ನಮ್ಮ ಮನೆ ದೇವ್ರ ಮನೆ ಬಾಗ್ಲ ಹತ್ರ ಬಿದ್ದಿದ್ದೆ. ಅಂದರೆ ಒಂದು ಹೆಜ್ಜೆ ನಾನು ಹಿಂಗೆ ಒಳಗೆ ಇಟ್ಟ ತಕ್ಷಣ ನನ್ನ ಕಾಲು ಟಚ್ ಆಗೋ ಥರ ಇತ್ತು ಬಾಬನ ತಲೆ ಮೇಲಿದ್ದು ಹೂವು. ನಮ್ಮನೆ ದೇವ್ರ ಮನೆ ತುಂಬ ಪುಟ್ಟದೇನಲ್ಲ, ಒಂದು 10 ಅಡಿ ಇರಬೇಕು. ಮಂಟಪದಿಂದ ಬಾಗ್ಲೂರಿಗೆ ಒಂದು 10 ಅಡಿ ಇದೆ ಅನಿಸುತ್ತೆ. ತಲೆ ಮೇಲೆ ಇಟ್ಟಿದ್ದು ಹೂವು ಬಾಗ್ಲ ಹತ್ರ ಅದು ಹೆಂಗೆ ಬಂದುಬಿತ್ತು ನನಗೆ ಇವತ್ತಿಗೂ ಅದು ನಂಬೋಕ್ಕೆ ಆಗ್ತಿಲ್ಲ. ಯಾಕಂದರೆ ನಾನೇ ಅಲ್ಲಿ ಫೀಲ್ ಮಾಡಿರೋದು. ಅದು ಮಿಸ್ಸಾಗಿ ಬಿದ್ದಿದ್ರು ಕೂಡ, ಹೀಗೆ ಬಿದ್ದರೆ ಮಂಟಪದೊಳಗೆ ಬೀಳುತ್ತೆ, ಇಲ್ಲ ಒಂದು ಪುಟ್ಟ ಬಿದ್ದರೆ ಕೆಳಗಡೆ ತಟ್ಟೆಯಲ್ಲಿ ಬೀಳುತ್ತೆ. ನಾನು ಅದು ಬ್ರೌಸ್ತೊಂದು ತಟ್ಟೆ ಇಟ್ಟಿದ್ದೇನೆ ಮಂಟಪದ ಕೆಳಗಡೆ. ಅದು ಇದು ಮಂಗಳಾರತಿ ತಟ್ಟೆ ಅದೇನ ಇಟ್ಟಿರ್ತೀನಲ್ಲ, ಅಲ್ಲಿ ಬೀಳಬೇಕು. ಅದು ಬೆಳೆದ ಎಷ್ಟು ದೂರ ಎಷ್ಟೇನು ಬಿದ್ದಿದೆ ಅಂದರೆ ಯಾರು ನಂಬ್ತಾರೆ. ಇದು ಸಾಯಿರಾಮ್, ನನ್ನ ಸಾಯಿರಾಮ್ ಮೇಲೆ ಆಣೆ, ಸತ್ಯವಾದ ಮಾತು. ಈ ಥರ ತುಂಬ ಪವಾಡ ನಡೀತಾ ಇದೆ ನಮ್ಮ ಮನೇಲಿ. ಅದಕ್ಕೆ ನನಗೆ ಸಾಯಿರಾಮ್ದೊಂದು ಹಾಡು ಹೇಳಿದ್ದೀನಿ. ಆವಾಗ ನಾನು ತುಂಬ ದುಃಖ ಬಂದು ಬಿಟ್ಟಿದ್ದೀನಿ. ಅಷ್ಟು ನಂಬ್ತೀನಿ ಬಾಬನ, ಅಷ್ಟು ನನ್ನ ಜೊತೆ ಇದ್ದ ನನ್ನಪ್ಪ ಸಾಯಿರಾಮ್. ಐ ಲವ್ ಮೈ ಶನ್ನು ಬಾಬಾ. ನನ್ನಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಹ್ಯಾಪಿಯಿಂದ ಖುಷಿಯಿಂದ ಚೆನ್ನಾಗಿ ಇಡಲಿ. ಒಂದು 10 ಇಯರ್ಸಿಂದ ಇಲ್ಲಿ ಶಾಪಿಗೆ ಓಪನ್ ಆಗಿ 10 ಇಯರ್ಸಿಂದ ತುಂಬ ಜನ ನನ್ನ ಹತ್ರ ಕಷ್ಟ ಹೇಳ್ಕೊಂಡು ಅಳ್ತಾರೆ ಪಾಪ. ಅವಾಗ ನಾನು ಎಲ್ಲರಿಗೂ ಹೇಳಲ್ಲ, ನನ್ನ ಬಾಬನಿಂದ ಏನೋ ಹೇಳೋ ಥರ ಮನಸ್ಸು ಬರುತ್ತೆ, ಒಬ್ಬೊಬ್ರಿಗೆ ಹೇಳ್ತೀನಿ. ಅವರು ಎಂಥ ಕಷ್ಟ ಬಂದಿದ್ದರೂ ಕೂಡ ಬಾಬನ ವ್ರತ ಮಾಡಿದ ತಕ್ಷಣ ಸಾಲ್ವ್ ಆಗಿಬಿಟ್ಟಿರುತ್ತೆ. ಅಷ್ಟು ಸತ್ಯ ನನ್ನಪ್ಪ. ಓಕೆ, ಎಲ್ಲ ದೇವ್ರಿಗೂ ಆ ಪವರ್ ಇರುತ್ತೆ, ವ್ರತ ಮಾಡಿದ್ರೆ ಆಗ್ಬೋದು. ಆದರೆ ಪವಾಡ ಪುರುಷ ಇಮ್ಮಿಡಿಯೇಟಾಗಿ ವ್ರತ ಮುಗಿತಾ ಇದ್ದಂಗೆ ನಮ್ಮ ಕಷ್ಟಗಳು ಸಾಲ್ವ್ ಆಗೋದು ಅಂತಂದರೆ ಬಾಬನೊಬ್ಬರಿಂದ ಸತ್ಯ. ಬೇರೆ ದೇವ್ರುಗಳಿಗೆಲ್ಲ ಮಾಡಲಿ, ಅದು ಇಟ್ಸ್ ಟೇಕ್ ಟೈಮ್ ತೊಗೊಳ್ತಾರೆ ಬೇರೆ